ಫಸ್ಟ್ ಅಲ್ಲಿ ಆನೆ ಬಂದಿದೆಯೋ ಇಲ್ಲೋ ನೋಡ್ಕೊಂಡ್ಬರೋಣ ಬನ್ನಿ ಇವಾಗ. ನೋಡ್ತಾ ನೋಡ್ತಾ ಮಳೆ ಸ್ಟಾರ್ಟ್ ಆಗೋಯ್ತು. ಇದೇ ನೋಡ್ರಿ ನಮ್ಮೂರು. ದೀಪದಿಂದ ದೀಪವ ನೋಡ್ಕೊಳ್ಳಿ ಅಣ್ಣ. ನಿಮ್ಗೆ ಏನೇ ಸಮಸ್ಯೆ ಆದ್ರೂ ನಮ್ಗೆ ಹೇಳಿ. ಇದೇನಿದು ಇಲ್ಲಿ ನೋಡಿಲಿ, ಅದು ಒಂಥರ ಇದು ಗುಡ್ಡದ ಮೇಲ್ಗಡೆ ಬಂದಿದ್ದೀವಿ. ಗುಡ್ಡದ ಮೇಲ್ಗಡೆ ಬಂಡೆ ಮೇಲ್ಗಡೆ ಇದೀವಿ. ಒಂದೇ ನಾವೆಲ್ಲ ರೈತರೆ, ನಿಮ್ಮಿಂದ ಅವರು, ಅವರಿಂದ ನೀವಲ್ಲ. ಅದೇ ಕ್ಯಾಂಪ್ ಅಲ್ಲಿ ಡೇ 2 ಇಲ್ಲಿದೀವಿ. ಆನೆ ಬಂದಾಗ ನಮ್ಗೆ ಫೋನ್ ಮಾಡಿ ನಾವು ಬರ್ತೀವಿ. ಅದೇ ದಾರಿ ತಾನೇ ಇರೋದು. ನಮ್ಗೆ ಹೊಡಿಯಲ್ಲ. ಅಲ್ಲಿ ಕದ್ಕೊ ಬಂದಿರೋ ಜೋಳನ ಇವಾಗ ಬೇಯಿಸ್ತಾ ಇದೀವಿ. ಈ ವೆದರ್ ತಿನ್ಬೇಕು ಅಂತಂದ್ರೆ ಪುಣ್ಯ ಮಾಡಿರ್ಬೇಕು. ನಾವ್ ಇಲ್ಲಿ ಪುಣ್ಯ ಮಾಡಿದೀವಿ, ಇಲ್ಲಿ ಹುಟ್ಟಿ. ಆನೆ ಬಂದು ಹೋಗಿದೆಯಂತೆ ಆಲ್ರೆಡಿ. ಸೊ ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಓಕೆ, ಎಲ್ಲರೂ ನಮ್ಮ ತೋಟದ ಮನೇಲಿ ಇಲ್ಲಿ ಮಲಗಿದ್ವಿ. ಅಲ್ಲಿ ಆನೆ ಯಾರೋ ಸೌಂಡ್ ಮಾಡ್ತಾ ಇದಾರೆ. ಆನೆ ಬಂದು ಹೋಗಿದೆಯಂತೆ ಆಲ್ರೆಡಿ. ಸೊ ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಏ ಅದಲ್ಲ, ಅಲ್ಲಿ ಏನೋ ಮೈಕ್ ತರ ಡೈರೆಕ್ಟ್ರ್ ಹೇಳ್ಬೇಕೀಗ. ಡೈರೆಕ್ಟ್ರು ಬುಕ್ ಬರ್ಕೊಂಡಿಲ್ಲ. ಹೇಳ್ಬೇಕು. ಡೈರೆಕ್ಷನ್ ಅಲ್ಲಿ ಎಲ್ಲಿ ಸೌಂಡ್ ಬರೋದ್ ಇರ್ಲಿಲ್ಲ, ಆದ್ರೂ ಬರ್ತದೆ. ಅಂದ್ರೆ ಅಲ್ಲಿ ಬಾರ್ಡ್ರು, ಆ ಬಾರ್ಡ್ರ್ ಬಂದು ಆ ಬರೋದಕ್ಕೂ ಸೌಂಡ್ ಮಾಡಿದ್ದಾರೆ. ಹೊರಟೋಗಿದೆ ಆನೆ. ಸೊ ಮತ್ತೆ ಇವಾಗ ನಾವು ಹೋಗ್ತಾ ಇದೀವಿ. ಬನ್ನಿ ಅಲ್ಲಿ ಹೋಗಿ ನೋಡೋಣ. ಮತ್ತೆ ಬರುತ್ತೆ ಅದು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು. ಬಂದಿತ್ತ ನೆನ್ನೆ? ಅದು ಬರ್ಲಿಲ್ಲ. ಹಾ, 1 ವಾರ ಕೊಂಬಾನೆ ಗೌಡ್ರಿ. ಹಾ, 1 ವಾರ ಕೊಂಬು. ಅದು ಮಾತ್ರ ಬಂದಿತ್ತು. ಎಲ್ಲಿ ಬಂದಿತ್ತು? ನಮ್ಮ ಈ ಜಮೀನಿಗೆ ಬಂದಿತ್ತು. 1 ವಾರ ಕೊಂಬು ಒಂದ್ ಚೂರ್ ಸದ್ ಮಾಡಿದ್ರು ಓಡ್ಬಿಡುತ್ತೆ. ಅದು ಓಡ್ಬಿಡುತ್ತೆ. ಪರವಾಗಿಲ್ಲ. ಅವತ್ತು ಮೊನ್ನೆ ಈಗ 3 ದಿನ ಬಂದಿಲ್ಲಿ ನಮ್ಮ ಜಮೀನ್ ತಿಂದು ಈ ದಾರಿ ಹೋಯ್ತಲ್ಲ, ಅದು ಮಾತ್ರ ಮೇಲೆ ಅಲ್ಲಿ ಮುರಿದ ಅವತ್ತು ನಮ್ಮ ಹೋಗಿ ಬಂದ್ಮಲ್ಲ, ಅದೊಂದು ದಾರಿ ಬಿಟ್ರೆ ಇದ್ರಲ್ಲಿ ಬರಲ್ಲ. ಈಗ ಯಾವುದೇ ಇದ್ರು ಇದೇ ಮೈನ್. ದೀಪಾವಳಿಗೆ ಬರ್ತೀವಿ, ಇಲ್ಲಿಗೆ ಬಂದು ಇಲ್ಲೇ ಪಟಾಕಿ ದೀಪಾವಳಿ ಮಾಡ್ಬೇಕು ಸ್ವಾಮಿ. ಇಲ್ಲಿ ಫುಲ್ ಒಂದು ಹಬ್ಬ ಮಾಡ್ಬಿಡ. ನೀವು ನಾವೆಲ್ಲ ಸೇರಿ ಎಣ್ಣೆ ಹೊಡೆದು ಮನಸ್ಬಿಟ್ರ. ಇವಾಗ ದೀಪಾವಳಿಗೆ ನೀವೆಲ್ರಿ ಎಣ್ಣೆ ಹೊಡ್ಕೊಂಡ್ ಮಲಿಕಳಿ, ಆನೇನು ಬಂದು ದೀಪಾವಳಿ ಮಾಡ್ಕೊಂಡೋಗ್ಲಿ. ಅಲ್ಲ ಸ್ವಾಮಿ, ಅವತ್ತು ನಾವು ನೀವು ನಮ್ಮ ಗೌಡ್ರುಗಳು ಎಲ್ಲ ಇಲ್ಲಿ ನಮ್ಮಲ್ಲಿ ಚರ್ಚೆ ಮಾಡ್ಕೊಂಡು ಮಾತಾಡ್ಕೊಂಡು ನೀವು ಸ್ವಲ್ಪ ಸಪೋರ್ಟ್ ಕೊಟ್ರಿ. ಅದೇನೋ ಭಗವಂತ ಇಲ್ಲಿ ಬರಂತದ್ದು ಆ ಜಮೀನಿಗೆ ಹೋಗ್ಬಿಡ್ತು. ನಿಮ್ಮ ಅಲ್ಲಿ ಕಳಿಸ್ಬಿಟ್ಟು ಹೋಗ್ಬಿಟ್ರಿ. ಅದು ಕಾಡಿಗೆ ಹೋಗ್ಬಿಟ್ಟು ತಿರ್ಗಾ ಬಂದಿತ್ತಾ ಮತ್ತೆ ನಮಗೆ ಬಂದ್ಬಿಡ್ತಲ್ಲ. ಲೈಟ್ ಹಾಕಿ ನೋಡುವಾಗ ಅಲ್ಲಿ ನಿಂತದೆ ಇಲ್ಲಿ ಲಾಸ್ಟ್ಲಿ. ಏನ ಮಾಡೋದಪ್ಪ, ಓ ಆನೆ ಬಂದ್ಬಿಡ್ತಲ್ಲ. ನಿಲ್ಬಿಟ್ಟು ಏನು ಕ್ಷಮೆ ಮಾಡಿದೆ. ಆಮೇಲೆ ಸಾರ್ಗೆ ಫೋನ್ ಮಾಡಿದೆ. ಕ್ಷಮೆ ನೀವು ಬಂದು ಓಡಿಸ್ಬಿಟ್ಟು ಹೋದ್ರಿ. ಪುನಃ ನಮ್ಮೊಳಕ್ಕೆ ರಾಗಿಯೊಳಕ್ಕೆ ಬಂದದೆ ಕ್ಷಮೆ, ಬನ್ನಿ ಹಾಗೆಂದೆ. ಪುನಃ ಅದೇ ತಿಂತು ಆನಂದವಾಗಿ ತಿಂದ್ಕೊಂಡೋಯ್ತು. ನಾವು ಏನು ಮಾಡೋಕ್ಕಾಗಲ್ಲ. ಸರಿ, ಅವ್ರು ಬಂದ್ರು. ಲಕ್ಷ್ಮಿ ತುಂಬದಷ್ಟು ಕೊಡ್ತದೆ ಬಿಡು. ಜಮೀನು ಬಿಟ್ಬಿಟ್ಟು ಆದ್ಮೇಲೆ ಬಂದಾಯ್ತು. ಓ ಎಲ್ಲ ಬಾಯಿ ಬಡ್ದ್ಬಿಟ್ರು. ಅವ್ರಿಗೆ ಭಯ ಬಂದ್ಬಿಡ್ತು. ಓಡ್ ಬಂದ್ಬಿಟ್ರು ಇಲ್ಲಿ ಗಂಟ. ಇಲ್ಲಿಂದ ಬಂದು ಪುನಃ ಟಾರ್ಚ್ ಹಾಕಿ ನೋಡುವಾಗ ಆಳ ಮೇಲೆ ಇನ್ನೇನು ಹಿಡಿಯಕ್ಕೆ ಆವಾಗಲೇ ಒಂದು ಶೂಟಿಂಗ್ ಮಾಡಿದ್ರು. ಅವಾಗ ಓದ್ದೆ ಸ್ವಾಮಿ. ಇವತ್ತು ನೋಡೋಣ ಆ ಒಂಟಿಕೊಂಬ ಬರುತ್ತಾ ಮಕ್ಕನ ಬರುತ್ತಾ ಗೊತ್ತಾಗುತ್ತೆ. ಅವಾಗ ಗೊತ್ತಿರುತ್ತೆ. ಇದೇ ರೂಟಲ್ಲಿ ನಾನು ಹೋಗಿದ್ದೆ, ಇದೇ ರೂಟಲ್ಲಿ ನಾನು ಹೋಗಿದ್ದು. ಪ್ರತಿಯೊಂದು ಆನೆಗಳಿಗೆ ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಎಲ್ಲೆಲ್ಲಿ ಓಡಾಡಿರ್ತಾವೋ ಸೇಮ್ ಈಗಲೂ ಅದೇ ಜಾಗದಲ್ಲಿ ಓಡಾಡ್ತಾ ಇರ್ತವೆ ಆನೆಗಳು. ಹೆಂಗ ಊಟ ಮಾಡ್ಕೊ ಬಂದ್ರ? ಮಾಡ್ದ ಸ್ವಾಮಿ, ಊಟ ಮಾಡ್ದೋ. ಸರಿ, ಬೈದೊಂದಿಗೆ ಕೂತಾಮಿ ಎಲ್ಲಿ ಬರ್ತದೆ, ಎಲ್ಲಿ ಹೋಯ್ತದೆ, ಎಷ್ಟೊತ್ತಿಗೆ ಬರ್ತದೆ ಅನ್ನೋದೇ ನಮಗೆ ಒಂದು ಗೊತ್ತಿಲ್ಲ ಸ್ವಾಮಿ. ಅಂದ್ರೆ ಭಯ ಟಾರ್ಚ್ ಹಾಕೊಂಡು ಕೂತಾವಿ. ಯಾರ ಬರೋದು ಮಾತ್ರ ಗ್ಯಾರಂಟಿ. ಭಯ ಹೋಗಕ್ಕಾಗಲ್ಲ. ಇಲ್ಲಿ ಕೂತಮ್ಮ, ನೋಡ್ದಮ್ಮ, ಎದ್ದಮ್ಮ, ನಮ್ಮ ಉಸಿರನ್ನ ಕಾಪಾಡದೆ ನಮಗೆ ಈಗ ಹೆಚ್ಚುಂಟಾಗದೆ ಸ್ವಾಮಿ. ಓಕೆ, ಇವಾಗ ಟೈಮ್ ಸುಮಾರು 11 ಗಂಟೆ ಮೇಲಾಯ್ತು. ಇವಾಗ ನಾವು ಇಲ್ಲಿಂದ ಈ ಕ್ಯಾಂಪಿಂದ ನಮ್ಮ ಕ್ಯಾಂಪಿಗೆ ಹೋಗ್ತಾ ಇದೀವಿ. ಆನೆ ಅಕಸ್ಮಾತ್ ಬಂದಾಗ ಇವ್ರು ನಮ್ಗೆ ಫೋನ್ ಮಾಡ್ತಾರೆ. ಆವಾಗ ಇಲ್ಲಿಗೆ ಬಂದು ಇವ್ರಿಗೆ ಹೆಲ್ಪ್ ಮಾಡಿ ಆನೆನ ಹೊರಗಡೆ ಓಡಿಸೋಣ. ಆನೆ ಬಂದಾಗ ನಮ್ಗೆ ಫೋನ್ ಮಾಡಿ ನಾವು ಬರ್ತೀವಿ. ಸರಿ, ನಾನು ಮಾತಾಡ್ತೀನಿ, ಫೋನ್ ಮಾಡ್ತೀನಿ. ಸರಿ, ಫೋನ್. ಪಟಾಕಿ ತಗೊಂಡು ಹೋಗೋದಕ್ಕೆ ಕರ್ನಾಟಕದಿಂದ ಇಲ್ಲಿಗೆ ಬಂದಿದೀವಿ. ಇಲ್ಲಿ ಹೋಲ್ಸೇಲ್ ಅಲ್ಲಿ ಸಿಗ್ತಾ ಇತ್ತು. ದಿವಾಲಿ
ಓಕೆ, ಅಲ್ಲಿ ಪಟಾಕಿ ತಗೊಂಡು ಇಲ್ಲಿ ಟಾರ್ಚ್ ತಗೋತಾ ಇದೀವಿ. ಇಲ್ಲಿ ಟಾರ್ಚ್ ತಗೊಂಡು ಇಲ್ಲಿಂದ ಹೋಗ್ಬೇಕು. ಆನೆ ಬರೋ ತನಕ ಇಲ್ಲಿನ ರೈತರಿಗೆ ಒಂದು ಸಣ್ಣ ಸರ್ಪ್ರೈಸು. ಇವತ್ತು ದೀಪಾವಳಿ ಹಬ್ಬ. ಇಲ್ಲಿ ನೋಡಿ, ದೀಪಾವಳಿ ಹಬ್ಬದಲ್ಲಿ ಎಲ್ಲರೂ ಈ ಕತ್ಲೆಯಲ್ಲಿ ಆನೆ ಕಾವಲು ಕಾಯ್ತಾ ಈ ಮಳೆಯಲ್ಲಿ ನಿದ್ದೆ ಮಾಡದೆ ಕಾವಲು ಕಾಯ್ತಾರೆ. ಸೊ ಹಾಗಾಗಿ ಇವತ್ತು ಒಂದು ಸಣ್ಣ ಸರ್ಪ್ರೈಸ್ ಕೊಡಬೇಕು ಅಂತ ಅನಿಸ್ತು. ಸೊ ದೀಪಾವಳಿ ಹಬ್ಬ ಆಗಿರೋದ್ರಿಂದ ಅವ್ರಿಗೂ ಸ್ವಲ್ಪ ಪಟಾಕಿ ಕೊಟ್ಟು ಅವ್ರ ಹತ್ರನೂ ಸ್ವಲ್ಪ ಪಟಾಕಿ ಹೊಡಿಸಿ ಅವ್ರ ಮುಖದಲ್ಲಿ ಒಂದು ಸಣ್ಣ ಖುಷಿ ನೋಡೋಣ ಬನ್ನಿ. ಅರ್ಧ ಕಮಿಷನ್ ಇಸ್ಕೊಂತೀನಿ ಕಂಡ್ರೆ ಕಳಪೆ ಕೆಲಸ ಮಾಡಿದೆ. ಇನ್ನೇನ್ ಕೆಲಸ ಮಾಡಿದ್ರೆ ಕೋಪದಲ್ಲಿ ಬಂದು 2 ತಿಂಗಳ ಕಂಬನಿಲ್ಲ, ಏನಿಲ್ಲ. ನಾವೇನ್ ಹಾಕೊಳ್ಳು ತಳ್ಳುಬಿಟ್ರೆ ಯಾರ ಕೈಲಿದ್ದು ನಮ್ ಕೈಲದೆ. ನಾವು ಹಂಚ್ಕೊಳ್ಳದೆ ಮುಂದಕ್ಕೆ ಹೋದ್ರೆ ಎಲ್ಲ ನಮ್ ಕೈಲದೆ. ಅವ್ರು ಹೇಳ್ದಂಗ ನಾವ್ ಕೇಳಬಾರ್ದು ಅಷ್ಟೇ. ನಾವು ರೈತರು ಎಲ್ಲಿವರೆಗೆ ಎದ್ರಕೊಂಡವ ಅವ್ರು ನಮ್ನ ಎದುರಿಸ್ತಾರೆ, ನಮ್ ಮೇಲ್ ದಬ್ಬಾಳಿಕೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ರೈತರು ಮೊದ್ಲು ಒಗ್ಗಟ್ಟಾಗಿರೋದನ್ನ ಕಲಿಬೇಕು, ಆಯ್ತಾ? ಯಾರಿಗೂ ಎದ್ರಕೋಬಾರ್ದು. ಯಾರು ಬರ್ಲಿ ಬಿಡಿ, ನಿಮ್ಮಿಂದ ಅವರು, ಅವರಿಂದ ನೀವಲ್ಲ. ಇವತ್ತು ನಮ್ಮ ಕ್ಯಾಂಪ್ ಅಲ್ಲಿ ಇದೀವಿ, ನಮ್ಮ ರೈತರ ಜೊತೆ ಇದೀವಿ. ಇವತ್ತು ದೀಪಾವಳಿ ಪ್ರಯುಕ್ತ ಇಲ್ಲಿನ ರೈತರಿಗೆ ನಮ್ಮಿಂದ ಒಂದು ಸಣ್ಣ ಗಿಫ್ಟ್ ಅಷ್ಟೇ, ಬೇರೆ ಇನ್ನೇನಿಲ್ಲ. ಕೆಲವರು ರೈತರು ಬ್ಯಾಟ್ರಿಗಳಿಲ್ಲ, ಬ್ಯಾಟ್ರಿ ಚಾರ್ಜ್ ಸರಿಯಾಗಿ ನಿಲ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಒಂದು 4-5 ರೈತರಿಗೆ ಬ್ಯಾಟ್ರಿ ಮತ್ತೆ ಅವ್ರಿಗೆ ಏನ್ ಉಪಯೋಗ ಆಗುತ್ತೆ ಆನೆ ಓಡಿಸೋದಕ್ಕೆ ಪಟಾಕಿಗಳನ್ನ ಅವ್ರು ಕೊಡ್ತಾ ಇದೀವಿ. ಇವತ್ತು ಈ ರೈತರ ಮುಖದಲ್ಲಿ ಒಂದು ಸಣ್ಣ ನಗು ನೋಡಿದ್ರೆ ಅದೇ ನಮ್ಗೆ ದೊಡ್ಡ ದೀಪಾವಳಿ, ದೊಡ್ಡ ಖುಷಿ ಅಲ್ವಾ? ಓಕೆ, ಇದಕ್ಕೆ ನಾನು ಒಬ್ನೇ ಅಂತ ಅಲ್ಲ, ನಾನು ಮತ್ತೆ ನನ್ನ ತಮ್ಮ ಕಾರ್ತಿ, ವಿಕಾಸ್ ಇದಾರೆ, ತೋರಿಸ್ತೀನಿ ಆಮೇಲೆ. ಓಕೆ, ನಾವೆಲ್ಲ ಸೇರಿ ಕೊಡ್ತಿರೋಂಥ ಒಂದು ಸಣ್ಣ ಉಡುಗೊರೆ ಅಷ್ಟೇ. ತಗಳಿವ್ರೆ, ನಿಮ್ಗೆ ಆನೆಗಳಿಗೆಲ್ಲ ಚೆನ್ನಾಗಿ ಫೋಕಸ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನ ತರಿಸಿದೀನಿ. ಹತ್ರಕ್ಕೆ ಹಿಂಗಿರುತ್ತೆ, ದೂರಕ್ಕೆ ಹಿಂಗಿರುತ್ತೆ. ಇನ್ನೊಂದ್ ಮತ್ತೆ ಹೇಳ್ಬೇಕು, ಇಲ್ಲಿರೋರು ಯಾರು ನಾವು ದೊಡ್ಡವರು ಅಥವಾ ಅವರು ರೈತರು ಆತರ ಅಲ್ಲ. ಇಲ್ಲಿರೋರು ಎಲ್ಲರೂ ರೈತರೇ. ನಾವೇನ್ ದೊಡ್ಡ ಸಾಹುಕಾರರು, ನಮ್ಮ ಹತ್ರ ದುಡ್ಡಿದೆ ಅಂತಲ್ಲ, ಸತ್ಯವಾಗ್ಲೂ ಹೇಳ್ತೀವಿ. ಇಲ್ಲಿ ಯಾರು ಸಾಹುಕಾರರಿಲ್ಲ, ಇಲ್ಲಿ ಯಾರು ದುಡ್ಡಿರೋರಿಲ್ಲ, ಎಲ್ಲಾರು ಒಂದೇ. ನಾವೆಲ್ಲ ರೈತರೇ. ನಮ್ ಕೈಯಲ್ಲಿ ಎಷ್ಟಾಗುತ್ತೋ ನೀವು ಸಹಾಯ ಮಾಡೋದಕ್ಕೆ. ನಾವು ಸಾಹುಕಾರ ಆಗ್ಬೇಕು ಅಂತ ಏನಿಲ್ಲ, ಸಹಾಯ ಮಾಡೋ ಮನೋಭಾವನೆ ಇದ್ರೆ ಯಾರು ಬೇಕಾದ್ರೂ ಸಹಾಯ ಮಾಡ್ಬೋದು. ಇದನ್ನೇನಕ್ಕಪ್ಪ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ, ಈ ತರ ಸಹಾಯ ಮಾಡೋದ್ ನೋಡಿ ನೀವೊಂದು ಯಾರಾದ್ರೂ ಒಂದು 100 ಜನ ನೋಡೋದ್ರಲ್ಲಿ ಒಬ್ಬ ಬೇರೆ ಯಾರಿಗಾದ್ರೂ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಿದ್ರೆ ನಾವು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅಂತ ನಾವು ತಿಳ್ಕೊತೀವಿ. ತುಂಬಾ ಸಂತೋಷವಾಗಿದೆ. ನಮ್ಮ ಕಷ್ಟಕ್ಕೆ ನೀವು ಬಂದು ಮೇಲೆ ನಮ್ಗೆ ತುಂಬಾ ಪ್ರೀತಿ. ಓಕೆ, ಬನ್ರಿ ಇವಾಗ ಪಟಾಕಿ ಹೊಡಿಯೋಣ. ಪಟಾಕಿ ಇದೇನಿದು ಇಲ್ಲಿ ನೋಡಿಲಿ, ಅದು ಒಂಥರ ಉಪ್ಪಂಜಿಗೆ ಅಂತಾರಲ್ಲ ಅದು. ಓ, ಇದ್ ನೋಡ್ರಿ, ಒನ್ಕೆ ಹುಳ. ಏನು ಕಚ್ಚಲ್ಲ ಅದು. ಅದೇ ಒನ್ಕೆ ಹುಳ. ಒನ್ಕೆ ಹುಳ ಬ್ಯಾಗಿ ನೂಡಲ್ಸ್ ಗೆ ಹಾಕ್ಬೋದು. ಇಲ್ಲಿ ನೋಡ್ರಿ, ಒನ್ಕೆ ಹುಳ ಎಷ್ಟಿದೆ. ರೈತರ ಕೈಲಿ ಪಟಾಕಿ ಹೊಡಿಸೋಣ ಇವತ್ತು. ಎತ್ಕ ಬನ್ರಿ ಎಲ್ಲ ಪಟಾಕಿಗಳು. ಒಬ್ರು ಕತ್ಲಿರಿ, ಒಬ್ರದ್ ಕತ್ರಿ ಎಲ್ಲರದ್ದು ಕಸ್ಕೊಬೋದು. ತುಂಬಿರಿ ವಿಕಾಸ ಕೈ ಹಿಡಿದ್ಬಿಟ್ಟ. ಇದರಿಂದ ಏನ್ ಪೊಲ್ಯೂಷನ್ ಆಗುತ್ತೆ ಆತರ ಏನಿಲ್ಲ, ಒಂದಿನದ ಖುಷಿ ಅಷ್ಟೇ. ಇವತ್ತು ಹೊಡಿಯೋದ್ರಿಂದ ಆನೆಗಳು ಬರೋದು ತಪ್ಪುತ್ತೆ, ಅವ್ರ ಕೆಲ್ಸನೂ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನೋಡು, ಹುಷಾರ ಕಸಿ. ಲೋ, ಸಿಡಿದು ಬಿಡ್ತಾವೆ ಕಣ ಅನ್ನೋದು. ಅದಕ್ಕೆ ಹೊಡೆದ್ಬಿಡ್ತಾ ಅದು ಕೈಲಿ ಕಸ್ತಲ್ಲ, ಬಡ್ಡ ಬಿಡ್ತಾವ. ಏನೈತಿ ಹೇಳ, ಈಗ ಹೋಯ್ತೆ ನೋಡಿ ಎಲ್ರ. ಅದ್ಯಾವ್ದೋ ಡೂಪ್ಲಿಕೇಟ್ ಕಂಡ್ಬಿಡ. ಮೇಲ್ಕೊದ್ದ ಹೊಡಿ. ಅಲ್ಲ ನೋಡ್ರಿ, ನಮ್ಮ ರೈತರ ಖುಷಿ ನೋಡ್ರಿ. ಕಾರ್ತಿ ಮೊಕ್ಕ ಹಿಂದಕ್ಕೆ ಎತ್ಕ. ಹೊಡಿತದ. ಈ ಪಟಾಕಿನೆಲ್ಲ ಹೊಡಿತಾ ಇದೀವಲ್ಲ, ಆ ಸೌಂಡಿಗೆ ಆನೆ ಸ್ವಲ್ಪ ದೂರದಲ್ಲಿದೆ. ಈ ಪಟಾಕಿನೆಲ್ಲ ಹೊಡೆದ್ಬಿಟ್ಟು ಒಂದ್ ರೌಂಡ್ ಹೋಗಿದ್ ಬರೋಣ. ಇವ್ರನ್ನ ಪರಿಚಯ ಮಾಡ್ಕೊಟ್ಟೆ ಇಲ್ಲ. ಬಾಯ್ ಏನ್ಪಾ ನಕ್ಕಡ್ಲೆ ಬಾಯ್ ದುಬೈಯಿಂದ ಕರೆಸ್ಕೊಂಡ್ಬಿಟ್ಬಿಟ್ಟು ಇಲ್ಲಿ ಒಂದ್ ವಿಡಿಯೋದಲ್ಲಿ ಕ್ಯಾಮ್ರಾಮನ್ ಮಾಡ್ಬಿಟ್ಟಾರೆ ಗೈಸ್. ದುಬೈಯಿಂದ ಕರೆಸ್ಕೊಂಡ್ ಕ್ಯಾಮ್ರಾಮನ್. ಅಷ್ಟೊತ್ತಿಂದ ಕ್ಯಾಮ್ರಾ ಹಿಂದೆನೇ ಇದ್ದ. ಬಾಯ್ ಕ್ಯಾಮ್ರಾಮನ್ ಅವ್ರಿಗೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ನೀವು, ಯಾಕಂದ್ರೆ ಅವರು ವಿಡಿಯೋದಲ್ಲಿ ಕಾಣಿಸ್ಕೊಳ್ಳಲ್ಲ, ಆದ್ರೆ ಅವ್ರ ಇದು ಕಟ್ಟು. ಇನ್ನೊಂದ್ ಡೈಲಾಗ್ ಅದ. ನಮ್ಮ ಇವಾಗ ಒಂದು ಶೂಟಿಂಗ್ ಮಾಡ್ತಾ ಇದೀವಿ ನಾವು ಮಾಮೂಲಿ 100% ಕಟ್ಟು. ಓದ್ತಿರೋದು ದುಬೈಲಿ, ಬಟ್ ಇರೋದು ಇಲ್ಲಿ. ಅಂದ್ರೆ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೇನೆ. ನಂದೇ ಒಂದು ಪ್ರೈವೇಟ್ ಜೆಟ್ ಐತೆ. ಅನ್ಕೊಂಡು ಒಂದು ನನ್ನ ಜೀವನದಲ್ಲಿ ಖುಷಿ ಪಡ್ತಾ ಇದ್ದೀನಿ. ಸಾವಿರಕ್ಕೆ ಒಬ್ಬ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು.
ಹೊಡಿ ಹೊಡಿ ಹಾಕು. ಅಯ್ಯಯ್ಯೋ ದೌರ್ಜನ್ಯ ದೌರ್ಜನ್ಯ ಅವನೊಬ್ಬನಿಗೆ ಯಾಕ್ರೆ ಟಾರ್ಗೆಟ್ ಮಾಡ್ತಿದ್ದಾರೆ ಪಾಪ. ಅಷ್ಟೊತ್ತಿಂದ ದೊಡ್ಡ ದೊಡ್ಡ ಪಟಾಕಿಗಳನ್ನ ನೋಡ್ದು ಅದರಲ್ಲೇ ಖುಷಿ ಸಿಕ್ಲಿಲ್ಲ. ಇವಾಗ ಸಣ್ಣ ಸಣ್ಣದನ್ನ ಹೊಡೆದಾಡ್ಕೊಂಡು ಆಟ ಆಡ್ತಾ ಇದೀವಿ, ಅದ್ರಲ್ಲಿ ಖುಷಿ ಸಿಗ್ತದೆ. ಹಂಗೆ ಹೇಳೋದು, ದೊಡ್ಡ ದೊಡ್ಡ ವಿಷಯಗಳಲ್ಲಿ ಖುಷಿ ಇರಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲೇ ಖುಷಿ ಇರೋದು. ನಾವು ಕಂಡ್ಕೋಬೇಕಷ್ಟೇ. ನಾವು ಸ್ಯಾನೆ ದೊಡ್ಡವರಾಗಬಾರ್ದು, ಯಾವತ್ತೂ ಚಿಕ್ಕ ಕೈಗಳ ತರವೇ ಆಡ್ತಿರ್ಬೇಕು ಅಲ್ವಣ. ಖುಷಿ ಆಯ್ತಾ? ನಿಮ್ಗೆ ಏನೇ ತೊಂದ್ರೆ ಆದ್ರೂ ನಮ್ಗೆ ಹೇಳಿ, ನಮ್ ಕೈಲಾದಷ್ಟು, ಆಗಲ್ಲ ಅಂತ ಏನಿಲ್ಲ, ನಮ್ ಕೈಲಾದಷ್ಟು ನಿಮ್ಗೆ ಮಾಡ್ತೀವಿ. ಯಜಮಾನ್ರ ಯಾರು ಅಷ್ಟೇ. ಇನ್ನೊಂದು ವಿಷಯ ಹೇಳ್ತೀನಿ, ಎಣ್ಣೆ ಹೊಡೆದ್ಬಿಟ್ಟು ದಯವಿಟ್ಟು ಆನೆಗಳನ್ನ ಓಡ್ಸಕ್ ಹೋಗ್ಬೇಡಿ. ಬೇಕಾರೆ ನಿಮ್ಮ ಅದು ಅಭ್ಯಾಸ ಇದ್ರೆ ಹೊಡ್ಕೊಂಡು ಮನೆಗಳಲ್ಲಿ ಇರುವಾಗ ಹೊಡಿರಿ. ಈ ಕಾವಲ್ ಕಾಯಕ್ ಬರುವಾಗ, ಆನೆಗಳನ್ನ ಓಡ್ಸಕ್ ಬರುವಾಗ, ಹೋಗುವಾಗ ದಯವಿಟ್ಟು ಎಣ್ಣೆಗಳನ್ನ ಹೊಡಿಬೇಡಿ. ಓಕೆ, ಅಲ್ಲಿ ನಮ್ಮ ರೈತರೆಲ್ಲರೂ ಪಟಾಕಿ ಹೊಡಿತಾವ್ರೆ. ನಾವು ಇಲ್ಲಿ ಅವ್ರಿಗೋಸ್ಕರ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಡ್ತೀವಿ. ಅವ್ರಿಗೋಸ್ಕರ ಬಿಸಿ ಬಿಸಿ ಬಜ್ಜಿ ಮಾಡ್ತಾ ಇದೀವಿ. ಪಟಾಕಿ ಹೊಡೆದು ಸುಸ್ತಾಗ್ಬಿಟ್ಟವ್ರೆ, ಅದಕ್ಕೋಸ್ಕರ ಮುಖಕ್ಕೆ ಹೊಡಿತಾರೆ. ನೀವ್ ಕೆಳಕ್ ಹೊಂಟದ್ರಿ. ಬಿಸಿ ಬಿಸಿ ಬಜ್ಜಿ ಟೇಸ್ಟ್ ಮಾಡೋಣ. ಲೈಟ್ ಆಗಿ ಒಂದ್ ಸ್ವಲ್ಪ ಸಪ್ಪೆ. ಬಿಸಿ ಬಿಸಿಯಾದ ಬಜ್ಜಿಯನ್ನು ಬಾಯಲ್ಲಿ ಇಟ್ಟಿಕೊಂಡಾಗ ನಮಗೆ ಆಗುವ ಅನುಭವ ಏನು ಗೊತ್ತಾ? ನಮ್ಮ ಕ್ಯಾಂಪಲ್ಲಿ ಬಜ್ಜಿ ತಿನ್ಕೊಂಡು ಇವಾಗ ಮ್ಯಾಗಿ ಮಾಡ್ತಾ ಇದೀವಿ ನೋಡ್ರಿ. ಸೊ ಇವತ್ತಿನ ಡಿನ್ನರ್ ಮ್ಯಾಗಿ ರೆಡಿ ಆಗ್ತಾ ಇದೆ. ಎಸ್ ಎಸ್ ಇಷ್ಟೋ ತನಕ ಪಟಾಕಿ ಹೊಡೆದು ಸುಸ್ತಾಗವ್ರೆ. ಮ್ಯಾಗಿ ಮಾಡ್ಕೊಡ್ತಾ ಇದ್ದೀನಿ, ತಿನ್ಲಿ. ನೋಡ್ಕೊಳ್ಳಿ ಅಣ್ಣ, ಬೇಕಾರೆ ಅಚ್ಚು ಇಸ್ಕೊತೀನಿ ಬೇಕಾರೆ. ಸರಿ ಸರಿ. ಈ ಕಡೆ ಏನಿದ್ದದು ಅದೇನೋ ಗೊತ್ತಿಲ್ಲ, ಕಾಣಿಸ್ತಿಲ್ಲ. ಮಾದೇವಿಯ ಓದು ಬಾಯ್. ಎಣ್ಣೆಂತ ಇಸ್ಕೊಂಡಿದೀನಿ, ಒಂದು ಆರ್ಟ್ ಅಂತ ಹಾಕೊಂಡಿದೀನಿ. ಬೇಕೇಂದ್ರೆ ಬೇಕಾರ ಸರಿ ಎತ್ತು ನೋಡು. ಸೈಲು ಯಾರ ಸಾಕು ಸಾಕು. ನಾನು ಹೋಗಿ ನಾನು ನೆನೆಸ್ಕೊಂಡು ಇರ್ತೇನೆ. ದೀಪವ ಹಚ್ಚಬೇಕು ಮಾಡವ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಅವ್ರವ್ರ ಖುಷಿ ಹಬ್ಬದಲ್ಲಿ ಎಂಜಾಯ್ ಮಾಡ್ಕೊಳ್ಳಿ. ಸೊ ಅದನ್ನ ನಾವು ತಪ್ಪು ಅಂತ ಹೇಳೋದು ಅಷ್ಟು ಸರಿ ಅಲ್ಲ. ಕೆಳಕ್ ಹೋಯ್ತಿದ್ದೀನಿ, ಹೋಗ. ಅಲ್ಲಣ್ಣ ಹೆಂಗ್ ಬಿದ್ದಣ ಆ ಕಡೆ? ನಂಬಿಕೆ ಬ್ರೋ. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ಟೈಮ್ ನೋಡ್ತಾ 12 ಗಂಟೆ ಆಗ್ತಾ ಬಂತು. ಇವಾಗ ನಮ್ಮ ಕ್ಯಾಂಪಿಂದ ಇಲ್ಲಿಗೆ ಬಂದಿದ್ದೀವಿ. ಅದೇ ನಾವು ಲಾಸ್ಟ್ ಟೈಮ್ ಆನೆ ಓಡಿಸೋದ್ವಲ್ಲ, ಮಕನ ಆನೆ ಬಂದಿತ್ತಲ್ಲ, ಆ ಕ್ಯಾಂಪ್ಗೆ ಹೋಗ್ತಾ ಇದೀವಿ. ಬನ್ನಿ ಎಲ್ಲ ಹೋಗಿದ್ ಬರೋಣ ಅಲ್ಲಿಗೆ. ಬಿದ್ರ ನಿಮ್ ದುಬೈಲು ಹಿಂಗೆ ಬಾಯ್ ಇಲ್ರಿ, ದುಬೈದಾಗೆಲ್ಲ ಈ ತರ ಎಂಟರ್ಟೈನ್ಮೆಂಟ್ ಸಿಗಲ್ಲ. ನಮ್ದು ಓನ್ಲಿ ಮಾತ್ರ ಈ ತರ ಎಂಟರ್ಟೈನ್ಮೆಂಟ್. ಕೂತ್ ನೀನು. ಈ ಕ್ಯಾಂಪ್ ಹತ್ರ ಬಂದ್ವಿ. ಕೆಲವರು ಅವರವರ ಖುಷಿಗೆ ಏನೋ ಒಂದು ಸ್ವಲ್ಪ ಅವರ ಪಾನಕಗಳನ್ನು ತಗೊಂಡಿದ್ದಾರೆ. ಸೊ ಅದನ್ನು ನಾನು ಯಾವತ್ತೂ ನನ್ನ ಜೊತೆ ಬರೋರಿಗೆ ಈ ಥರ ಮಾಡಿ ತಪ್ಪು ದಾರಿಲಿ ಹೋಗಿ ಅಂತ ನಾನು ಯಾವತ್ತೂ ಹೇಳಲ್ಲ. ಏನೋ ಅವ್ರವ್ರ ಖುಷಿ, ಅವರವರ ಅಭ್ಯಾಸ. ಸೊ ಏನು ಮಾಡೋದಕ್ಕಾಗಲ್ಲ, ಎಲ್ಲರೂ ಅಲ್ಲ, ಕೆಲವರು ಅಲ್ಲಿ ನೈಟೆಲ್ಲ ನಿದ್ಗೆಡಬೇಕು ಅಂದ್ಬಿಟ್ಟು ಏನೋ ಅವರವರ ರೂಢಿಗಳು. ಸೊ ಅದನ್ನು ನಾವು ಬೇಡ, ತಪ್ಪು ಅಂತ ಹೇಳೋದು ನಮ್ಮ ತಪ್ಪಾಗುತ್ತೆ. ಏನೋ ಮಾಡೋದಕ್ಕಾಗಲ್ಲ, ನಾವು ಹೇಳ್ತೀವಿ ಎಲ್ಲ ತಪ್ಪು ಮಾಡಬೇಡಿ ಅಂತ. ಏನು ಮಾಡೋದು? ಏನಂದ್ರೆ ಇವತ್ತು ಆ ಪಟಾಕಿ ಹೊಡೆದಿರೋದ್ರಿಂದ ಆನೆ ಬರೋದು ಡೌಟ್ ಅನಿಸುತ್ತೆ. ಡೈಲಿ ಅದನ್ನೇ ನೋಡ್ತೀರಾ, ಆನೆ ತೋರಿಸಿ ಅದನ್ನು ಬಿಟ್ಟು ಒಂದು ಸ್ವಲ್ಪ ಅದನ್ನು ಬಿಟ್ಟು ಇಲ್ಲಿನ ರೈತರ ಜೀವನ ಮತ್ತು ಪ್ರತಿದಿನ ಅವರ ಜೀವನ ಇದೇ ಥರ ಇರುತ್ತೆ. ನಾನು ಡೈಲಿ ಅವರನ್ನು ನೋಡುವಾಗ ಅದೊಂದೇ ಅನಿಸ್ತಾ ಇದ್ದಿದ್ದು. ನಿಜ ಹೇಳ್ತಾ ಇದ್ದೀನಿ, ನಾನು ದೀಪಾವಳಿಗೆ ಪಟಾಕಿ ತಂದು ಹೊಡೆದು ಸಂತೋಷದಿಂದ ಹಬ್ಬನ ಆಚರಿಸಿ ಎಷ್ಟೋ ವರ್ಷಗಳಾಯಿತು. ಇವತ್ತು ಈ ವರ್ಷನೂ ಆ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ. ಸೊ ಒಂದೇ ಅನಿಸಿದ್ದು ನನಗೆ, ಇಲ್ಲಿ ಬಂದು ನೋಡಿದಾಗ ಈ ರೈತರ ಜೊತೆ ದೀಪಾವಳಿನ ಮಾಡಬೇಕು. ಮತ್ತು ಕೆಲವ್ರಿಗೆ ಬ್ಯಾಟ್ರಿಗಳಿರಲಿಲ್ಲ, ಅವ್ರಿಗೆ ಕೊಟ್ಟು ಪಟಾಕಿಗಳನ್ನು ಕೊಟ್ಟು ಅವ್ರ ಕೈಲಿ ದೀಪಾವಳಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಮನಸ್ಸಲ್ಲಿ. ನಾನೇನು ದೊಡ್ಡದಾಗಿ ಏನೋ ಮಾಡ್ಬಿಟ್ಟಿದ್ದೀನಿ ಅಂತಲ್ಲ, ಏನೂ ಇಲ್ಲ. ಸೊ ಒಂದು ಸಣ್ಣದಷ್ಟೇ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ನಾನಾಗಲಿ, ನನ್ನ ಜೊತೆ ಇರೋ
ನಮ್ಮ ಹುಡುಗರು, ನಮ್ಮ ಬ್ರದರ್ಸ್ ಯಾರು ಸಾಹುಕಾರರಲ್ಲ, ಶ್ರೀಮಂತರಲ್ಲ. ಸೊ ಸಹಾಯ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡೇ ಇರಬೇಕು, ಸಾಹುಕಾರರಾಗಿರ್ಬೇಕು ಆ ಥರ ಏನಿಲ್ಲ. ಒಳ್ಳೆ ಮನಸ್ಸಿದ್ದು ನೀವು ಇಷ್ಟು ಅನ್ನ ತಿಂತಾಯಿದ್ದೀರ ಅಂದರೆ ಕೇಳಿದವ್ರಿಗೆ ಇಷ್ಟು ಕೊಡೋಷ್ಟು ಮನ್ಸು ನಿಮ್ಮಲ್ಲಿದ್ದರೆ ಅಷ್ಟೇ ಸಾಕು. ಓಕೆ, ಇವಾಗ ಜೋಳ ಬೇಸನ ಬನ್ರಿ. ಜೋಳ ಕಳ್ತನ ಮಾಡ್ತಾವ್ರೆ ಈಗ. ಅವ್ರು ಬರ್ತಾರ ಕಣದ ಮುರ್ಕವ ಏನಿಲ್ಲ, ತಿನ್ನಾಕ್ತಾನೆ. ವೇಸ್ಟ್ ಆಗಿ ಮಾಡ್ಬಿಟ್ಟು ಏನು ಮಾಡೋದು? ಇಲ್ಲಿ ಹೋಗ್ಬೋದಾ? ನಮ್ಗೆ ಹೊಡಿಯಲ್ಲ. ಬಾಬಾ ಏನೂ ಇಲ್ಲ. ಮತ್ ನಾ ದಾಟದ್ನಲ್ಲ, ಸಿಂಪಲ್ ಹೊಡಿ ತಕೊಂಡ್ ಬಣ್ಣ ಏನಿಲ್ಲ. ನೋಡ್ರಿ ಇವ್ನಿಗೆ 22 ವರ್ಷ ಅಂದ್ರೆ ನಂಬ್ತೀರಾ ನೀವು? ಏನ ಅಲ್ಲಿ ಕದ್ಕೊ ಬಂದಿರೋ ಜೋಳನ ಇವಾಗ ಬೇಯಿಸ್ತಾ ಇದೀವಿ. ಓ ನವಿಲ್ ಅಲ್ಲಿ. ಇದು ನಮ್ಮ ಹೊಲ ಅಲ್ಲ, ಇದು ನಮ್ಮ ಜೋಳನೂ ಅಲ್ಲ. ಆದರೂ ಬಂದು ಕಿತ್ಕೊಂಡು ಇಲ್ಲೇ ಅವ್ರ ತೋಟದಲ್ಲೇ ತಿಂತಾ ಇದ್ದೀವಿ. ಬಟ್ ಇದನ್ನ ಸಿಟಿಗಳಲ್ಲಿ ಮಾಡೋಕ್ಕಾಗುತ್ತಾ? ಬೇರೆ ಅಂಗಡಿಗಳಿಗೆ ಹೋಗಿ ಏನಾದರೂ ಒಂದು ಸಣ್ಣ ವಸ್ತುನ ಎತ್ಕೊಂಡು ತಿನ್ನೋಕ್ಕಾಗುತ್ತಾ ನೀವು? ನೋಡ್ತಾ ಮಳೆ ಸ್ಟಾರ್ಟೇ ಆಗೋಯ್ತು. ಹಬ್ಬ ಇದೇ ನೋಡ್ರಿ ನಮ್ಮೂರು. ಮಳೆ ಬೀಳ್ತಾ ಇದೆ. ಇಲ್ಲಿ ಏನು ಕಾಣಿಸ್ತಿದೆ ಇದೆಲ್ಲ ನಮ್ಮ ರೈತರ ತೋಟ. ನೈಟ್ ಆನೆ ಬಂದಿದ್ದು ಅದೇ ದಾರಿಲಿ. ಇವಾಗ ಅದೇ ಜಾಗದಲ್ಲಿ ಜೋಳ ಬೇಯಿಸ್ತಾ ಇದ್ದೀವಿ. ಇಲ್ಲಿ ಜೋಳ ಬೇಯಿಸಿ ತಿನ್ಕೊಂಡು ಇಲ್ಲಿಂದ ಹೋಗ್ಬೇಕು. ಮಳೆ ಬೀಳ್ತದೆ ಅಲ್ಲಿ ನೋಡಿ, ಸಣ್ಣ ಹನಿ. ಇವಾಗ ಎಷ್ಟು ಚೆಂದ ಉಂಟಲ್ಲ ನಮ್ಮೂರು. ಅದು ಕೊಡಿ ಅಣ್ಣ, ಅದು ಕೊಡಿ. ಜೋಳ ಒಂದು ಸ್ವಲ್ಪ ಅರ್ಧ ಬೇಯ್ದಿದೆ, ಇನ್ನು ಅರ್ಧ ಬೇಯಬೇಕು. ಈ ವೆದರಲ್ಲಿ ಬಿಸಿ ಕೆಂಡದಲ್ಲಿ ಬೇಯಿಸಿರೋ ಜೋಳ. ಅದು ಮಳೆನೂ ಬರ್ತಾ ಇದೆ. ಈ ವೆದರ್ ತಿನ್ಬೇಕು ಅಂತಂದ್ರೆ ಪುಣ್ಯ ಮಾಡಿರ್ಬೇಕು. ನಾವ್ ಇಲ್ಲಿ ಪುಣ್ಯ ಮಾಡಿದೀವಿ, ಇಲ್ಲಿ ಹುಟ್ಟಿ. ಹೌದು ಗೈಸ್. ಅನುಭವಿಸ್ಕೊಂಡು ತಿನ್ಬೇಕು. ಅಲ್ಲಿ ಬೇಯ್ತಾ ಇದೆ, ನಾವು ಬೇಯಿಸಿರೋದನ್ನ ತಿಂತಾ ಇದೀವಿ. ಸಿಟಿಲಿ 20 ರೂಪಾಯಿ 30 ರೂಪಾಯಿ ಕೊಟ್ಬಿಟ್ಟು ತಿನ್ಬೇಕು. ನೋಡಿ ಕದ್ಕೊಂಡ್ಬಂದು ಫ್ರೀಯಾಗಿ ತಿಂತಾ ಇದ್ದೀವಿ. ಕಾರ್ತಿ ತಿಂತಿರೋದು ಇದು 12ನೇ ಜೋಳ. ಸಿಟಿಯಲ್ಲಿ ತಿಂದಿದ್ರೆ 12 ಜೋಳಕ್ಕೆ 12 540 ರೂಪಾಯಿ ಆಯ್ತು. 20 ರೂಪಾಯಿ ಅಂತ ಲೆಕ್ಕ ಕಂಡ್ರೆ. ಒಂದ್ ಬಂಡೆ ಮೇಲಿರೋದು ಫುಲ್ಲು, ಕೆಳಗಡೆ ಪಾತಾಳ, ಮುಂದೆ ಬೆಟ್ಟಗಳು. ನೋಡಿ ಹೆಂಗೈತೆ. ಹಂಗೆ ನೋಡಿ ಇವರು ಸಿಕ್ಕದ ಚಾನ್ಸ್ ಅಂದ್ಬಿಟ್ಟು ಗದ್ಕೊಂಡು ಆಗ ರೂಪಿಸವ್ರೆ. ಓಕೆ, ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗನ್ಸ್ತ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಕದ್ಬಿಟ್ಟು ಜೋಳ ತಿಂದ್ಬಿಟ್ಟು ತಪ್ಸ್ಕೊ ಓಡ್ತಾ ಹಿಂದ್ಗಡೆ ಬರ್ತಾ